ಶ್ರೀ ಸತ್ ಉಪಾಸ್ಯೇ ನಮಃ. ಗಂ ಗಂ ಗಣನಾನ್ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪವಶ್ರವಸ್ತ್ವಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿಭಿಸ್ಸೇದಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 5/8/2026 ಬುಧವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮ ತಿಥಿ ಇರ್ತಕ್ಕಂಥದ್ದು ಬುಧವಾರ. ಅಶ್ವಿನಿ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ. ರಾಹುಕಾಲ ನೋಡಿದಾಗ 12:29 2:04 ಗುಳಿಕ ಕಾಲ ನೋಡಿದಾಗ 10:54 12:29 ಯಮಗಂಡ ಕಾಲ ನೋಡಿದಾಗ 7:44 9:19 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಕೇತುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ. ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ ಸಾಮಾನ್ಯವಾಗಿ ಈ ದಿವಸ ಮೇಷರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪಂಚಮ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಕೇತು ಅಂತಕ್ಕಂಥವನು ಸ್ವಲ್ಪ ಭಾವನಾತ್ಮಕವಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ತೀರ್ಮಾನದ ವಿಚಾರ ಸಂಬಂಧಪಟ್ಟಂತೆ, ಪ್ರೀತಿ ವಿಶ್ವಾಸದ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾಕೋ ಕುತ್ತುಗಳು ಬರ್ತಕ್ಕಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಆರ್ಥಿಕವಾದಂಥ ಒದ್ದಾಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸಂತಾನದ ಚಿಂತೆಗಳು ಹೆಚ್ಚಾಗಿ ಬರುವಂಥದ್ದು. ಮತ್ತು ಮಕ್ಕಳ ಜೀವನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹೆಚ್ಚು ಒತ್ತಡವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು. ಇರಿಟೇಟ್ಗಳಿಂದ, ಭಾವನಾತ್ಮಕವಾದಂಥ ಒತ್ತಡ ಮತ್ತು ಇರಿಟೇಟ್ಗಳಿಂದ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಬರ್ತಕ್ಕಂಥ ಸಂದರ್ಭ. ಈಗೂ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು. ಉದ್ಯೋಗ ನಷ್ಟಗಳಾಗ್ತಕ್ಕಂಥ ಒಂದು ಪರಿಸ್ಥಿತಿ. ಉದ್ಯೋಗದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅಷ್ಟು ಸುಸೂತ್ರವಾಗಿ ನಡೆಯೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಮಾತ್ರ ಅಷ್ಟೊಂದು ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರೋದಿಲ್ಲ. ಶತ್ರುಗಳಿಂದ ಯಾವುದೇ ತೊಂದರೆ ತಾಪತ್ರೆಗಳು ನಿಮಗೆ ಕೊಡೋದಕ್ಕೆ ಆಗದೇ ಇರತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಈ ದಿವಸ ವಿಶೇಷವಾಗಿ ಮೇಷರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಒಂದು ರೀತಿಯಲ್ಲಿ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಸಾಗಬೇಕು, ಸಾಗತ್ತೆ, ಹೋಗಬೇಕು, ಹೋಗುತ್ತೆ, ನಡೆಯಬೇಕು, ನಡೆಯುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಮೇಷರಾಶಿನವರು ನೋಡುವಂಥದ್ದು. ಶ್ರೀ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿಯಿಂದ ಸಮಸ್ಯೆಗಳು ಬರಬಹುದು. ವಾಹನಗಳಿಂದ ಸಮಸ್ಯೆಗಳು ಬರುವಂಥ ಸಾಧ್ಯತೆ. ವಾಹನ ನಷ್ಟ ಅಥವಾ ಸ್ಥಿರಾಸ್ತಿ ನಷ್ಟವಾಗುತ್ತೆ ಎನ್ನುವ ರೀತಿಯಾದಂಥ ಆತಂಕ, ನಷ್ಟವಾಗುವಂಥ ಸಂದರ್ಭಗಳೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನದಾದಂಥ ಗಮನವನ್ನು ಕೊಡೋದಕ್ಕೆ ಆಗದೇ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಅಥವಾ ಗಮನವನ್ನು ಕೊಡ್ತೀನಿ ಅಂದ್ರೂ ಕೂಡ ಅಲ್ಲಿ ಏನೋ ವಿಘ್ನಗಳು ಬರುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಪ್ರಯಾಣದಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಹೋದಂಥ ಪ್ರಯಾಣ, ಯಾವ ಕೆಲಸಕ್ಕೆ ಪ್ರಯಾಣ ಹೋಗ್ತಿರೋ ಆ ಕೆಲಸ ಅಡ್ಡಕತ್ತರೆಯಲ್ಲಿ ನಿಲ್ಲುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ಹಾಗಾಗಿ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗತ್ತೆ ಸಾಧ್ಯವಾದಷ್ಟು ಕೂಡ. ಉದ್ಯೋಗ ಸಂಬಂಧಪಟ್ಟಂತೆ ಪರವಾಗಿಲ್ಲ, ಮಾಡ್ತೀರಿ, ಅದರಲ್ಲಿ ಯಾವುದೇ ಲೋಪದೋಷಗಳನ್ನು ನೋಡೋದಕ್ಕೆ ಆಗೋದಿಲ್ಲ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ತುಂಬ ಪರಿಪೂರ್ಣ ಅಥವಾ ತುಂಬ ಎಫರ್ಟಬಲ್ ಅನ್ನೋ ರೀತಿಯಲ್ಲಿರಲ್ಲ, ಒಂದು ತಕ್ಕ ಮಟ್ಟಿಗೆ ಪರವಾಗಿರಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ಸೋದರತ್ತೆಯಿಂದ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲೋ ಆಪತ್ತುಗಳೋ ಅಪಮೃತ್ಯುಗಳೋ ಬರುವಂಥ ಸಂದರ್ಭ ಒಂದು. ಸ್ವಲ್ಪ ಈ ಗುಪ್ತ ವಿಷಯಗಳಿಂದ ಅಥವಾ ಗುಪ್ತ ವಿಷಯಗಳು ಅಂದರೆ ಯಾರಿಗೂ ತಿಳಿದಿಲ್ಲ ಅನ್ನೋ ರೀತಿಯಲ್ಲಿ ಏನು ಕೆಲವೊಂದು ತಪ್ಪುಗಳನ್ನು ಮಾಡಿರ್ತಾರಲ್ಲ ಮನುಷ್ಯರು, ಆ ತಪ್ಪುಗಳಿಂದ ಅಥವಾ ಸಾಂಸಾರಿಕ ಜೀವನದ ವಿರುದ್ಧವಾಗಿ ತೆಗೆದುಕೊಂಡಂಥ ತೀರ್ಮಾನಗಳಿಂದ, ಸಂಸಾರದಲ್ಲಿ ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶವಾಗಿರೋದ್ರಿಂದ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸ್ಥಿತಿಯನ್ನು ವೃಷಭ ರಾಶಿಯನ್ನು ನೋಡುವಂಥದ್ದು. ವೃಷಭ ರಾಶಿನವರು ನಾಗರ ಕಲ್ಲಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ತೃತೀಯ ಕೇತು ಒಳಿತನ್ನು ಮಾಡಬೇಕು. ಒಳಿತನ್ನು ಮಾಡ್ತಾನ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಯಾಕೆಂದರೆ ರವಿ ಪ್ರಭಾವ ಇರ್ತಕ್ಕಂಥದ್ದಾಗಿದ್ದರಿಂದ ಯಾವ್ದಾದ್ರು ಉಳಿತಾಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಆದರೆ
ಅಲ್ಲಿ ಎಲ್ಲೋ ಸಣ್ಣದಾಗಿ ಬೇರೆಯವರನ್ನು ನಂಬಿ ಮಾಡಿರ್ತಕ್ಕಂಥ ಉಳಿತಾಯ, ಅಥವಾ ಬೇರೆಯವರಿಗೆ ಆಶ್ರಯವಾಗಿ ಮಾಡತಕ್ಕಂಥ ಉಳಿತಾಯ, ಅಥವಾ ಬೇರೆಯವರ ಮಾತನ್ನ ಅರಸಿ ಹೋಗ್ತಕ್ಕಂಥ ಉಳಿತಾಯ, ಅವು ಎಲ್ಲೋ ತಪ್ಪು ನಿರ್ಧಾರವಾಗುತ್ತೆ. ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಂಡಂಥದ್ದು ಸ್ವಲ್ಪ ಮುಂದಿನ ಭವಿಷ್ಯದ ಉಳಿತಾಯಕ್ಕೆ ಸಂಬಂಧಪಟ್ಟ ಸ್ವತಂತ್ರ ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿಲ್ಲಿಸುತ್ತೆ. ಇಲ್ಲ ಅಂದರೆ ಅಡ್ಡಕತ್ತರಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಜಾಗ್ರತೆಯಿಂದ ತೆಗೆದುಕೊಳ್ಳಬೇಕಾಗತ್ತೆ. ಖರ್ಚು ವೆಚ್ಚಗಳ ವಿಚಾರ ಸಂಬಂಧಪಟ್ಟಂತೆ ಹಿಡಿತವನ್ನು ಸಾಧನೆ ಮಾಡ್ತೀರಿ. ಹೆಚ್ಚಾಗಿ ಖರ್ಚು ಮಾಡೋಕ್ಕೋಗಲ್ಲ, ಅನಗತ್ಯವಾದಂಥ ಖರ್ಚನ್ನು ಮಾಡೋಕ್ಕೋಗಲ್ಲ ಅನ್ನುವಂಥ ವಾತಾವರಣಗಳಿರ್ತದೆ. ವಿದ್ಯಾಭ್ಯಾಸ ಸ್ವಲ್ಪ ಕೊರತೆಯಿಂದ ಕೂಡಿರ್ತಕ್ಕಂಥ ಸಂದರ್ಭಗಳೆಲ್ಲ ಕೂಡ ಕಂಡುಬರುತ್ತೆ. ಮಕ್ಕಳಿಂದ ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು, ಕೆಲಸ ಕಾರ್ಯಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದಕ್ಕಾಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಈ ದಿವಸ ನೀವೆಲ್ಲರೂ ಕೂಡ ನೋಡುವಂಥ ಸಾಧ್ಯತೆಗಳನ್ನು ಮಿಥುನ ರಾಶಿನವರು ನೋಡ್ತೀರಿ. ಶ್ರೀಗೌರಿಗೆ ಮಲ್ಲಿಗೆ ಹೂವಿನಿಂದ ಅರ್ಚನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕಟಕ ರಾಶಿನವರಿಗೆ ಅದ್ಭುತವಾದಂಥ ದಿವಸ ಅಂತಕ್ಕಂಥದ್ದು ಮೇಲ್ಮುಖವಾಗಿ ಕಾಣ್ತಕ್ಕಂಥದ್ದು. ಯಾಕೆಂದರೆ ಕುಟುಂಬ ಭಾವದಲ್ಲಿರ್ತಕ್ಕಂಥ ಕೇತು ಅಂತಕ್ಕಂಥವನು ಸ್ವಲ್ಪ ಉತ್ತಮವನ್ನೇ ಕೊಡಬೇಕು, ಆದರೆ ಆ ಕುಟುಂಬಾಧಿಪತಿಯಾದಂಥ ತಾತ್ಕಾಲಿಕ ಶತ್ರುತ್ವದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಇನ್ನೇನು ಆಯ್ತಪ್ಪ ಅಂದಿದ್ದು ಕೊನೇ ಗಳಿಗೆನಲ್ಲಿ ಕೈ ತಪ್ಪಿ ಹೋಗುವಂಥ ಸಂದರ್ಭಗಳು ಬರುವಂಥದ್ದು. ಇನ್ನೇನು ಬಂತಪ್ಪ, ಏನೋ ಒಂದು ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ಅನ್ನುವಂಥದ್ದು ಕೊನೇ ಸಂದರ್ಭದಲ್ಲಿ ಕೈ ತಪ್ಪಿ ಹೋಗುವಂಥ ಸಂದರ್ಭ. ಆರ್ಥಿಕವಾದಂಥ ಮುಗ್ಗಟ್ಟುಗಳು ಜಾಸ್ತಿ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಕುಟುಂಬದಲ್ಲಿ ಆಗ್ತಕ್ಕಂಥ ಒಬ್ಬರು ತಪ್ಪರೆ ಒಬ್ಬರು ಹುಷಾರಿದ್ದಂಗೆ ಆಗ್ತಕ್ಕಂಥದ್ದು, ಒಬ್ಬರು ತಪ್ಪರೆ ಒಬ್ಬರಿಗೆ ಸಮಸ್ಯೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ಕುಟುಂಬದ ಸದಸ್ಯರಿಗೆ ಒಂದು ದಿವಸ ಒಬ್ಬರಿಗೆ, ಇನ್ನೊಂದು ದಿವಸ ಒಬ್ಬರಿಗೆ, ಇನ್ನೊಂದು ದಿವಸ ಒಬ್ಬರಿಗೆ ಈ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು ಸ್ವಲ್ಪ ಹೆಚ್ಚಾಗಿ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪಿತ್ತದೋಷ, ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಬಾಯಿ ಹುಣ್ಣಾಗ್ತಕ್ಕಂಥದ್ದು, ಬಾಯಿ ಎಲ್ಸರ್ ಆಗ್ತಕ್ಕಂಥ ಸಂದರ್ಭ, ಇಂಥವೇನಾದರೂ ಬರುವಂಥದ್ದು. ಭೂಮಿ ವಿಷಯದ ತೀರ್ಮಾನಗಳಲ್ಲಿ ಎಡವಟ್ಟುಗಳಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದು. ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಅನ್ಯೂನ್ಯತೆಯನ್ನು ಬಯಸ್ತೀರಿ, ಬಟ್ ಆ ಸಂಘಾತಿಯಿಂದ ಅನ್ಯೂನ್ಯತೆಗೆ ಸಂಬಂಧಪಟ್ಟಂತೆ ಪ್ರೋತ್ಸಾಹ ಅಥವಾ ಸಹಕಾರ ಅಂತಕ್ಕಂಥದ್ದು ಸಿಗುವುದಿಲ್ಲ ಅಂತಕ್ಕಂಥದ್ದನ್ನು ಕಟಕ ರಾಶಿ ನೋಡುವಂಥದ್ದು. ಆದರೂ ಕೂಡ ಇರುವುದರಲ್ಲಿ ಸ್ವಂತ ಉದ್ಯಮ ವ್ಯವಹಾರದ ಕಡೆಗೆ ಹೆಚ್ಚಿನದಂಥ ಒಲವು ಬರುತ್ತೆ, ಆದರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಕಟಕ ರಾಶಿಗೆ ಸಂಬಂಧಪಟ್ಟಂತೆ ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಿಂಹರಾಶಿನವರಿಗೆ ಖರ್ಚುಗಳು ಜಾಸ್ತಿ ಬರ್ತದೆ, ವೆಚ್ಚಗಳು ಜಾಸ್ತಿ ಬರ್ತದೆ. ಯಾವುದೋ ಅನಗತ್ಯವಾಗಿ ಇನ್ವೆಸ್ಟ್ ಮಾಡಬೇಕಾದಂಥ ಅನಿವಾರ್ಯತೆ, ಲಾಭ ಬರದೇ ಇರತಕ್ಕಂಥ ವಿಷಯಗಳಿಗೆ ಇನ್ವೆಸ್ಟ್ ಮಾಡತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು. ಉಳಿತಾಯ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಒತ್ತಡಗಳಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸೋಲುಗಳಾಗುವಂಥದ್ದು ಅಥವಾ ಪದೇ 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 ಎಡವುತಕ್ಕಂಥದ್ದು, ಈ ಪರಿಸ್ಥಿತಿಗಳಿಂದ ನೀವು ಸ್ವಲ್ಪ ಯಾಕೋ ಧೃತಿಗೆಡ್ತಕ್ಕಂಥದ್ದು, ಆ ಧೃತಿಗೆಟ್ಟು ಅದನ್ನು ಜಾಸ್ತಿ ಒತ್ತಡವನ್ನು ತಂದುಕೊಂಡು ಸ್ವಲ್ಪ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಕಂಡುಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆತ್ಮಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು, ನಿಮ್ಮ ಸ್ಥೈರ್ಯ ಅಂತಕ್ಕಂಥದ್ದು ಕುಸಿತಕ್ಕಂಥ ವಾತಾವರಣ ನಿಮ್ಮ ಸುತ್ತಮುತ್ತಲೂ ಕೂಡ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಭೂಮಿ ವ್ಯವಹಾರ ಕೈ ಕೊಡ್ತದೆ. ವಿದ್ಯಾಭ್ಯಾಸ ಅನಾರೋಗ್ಯ ಕಾರಣಗಳಿಂದ ವಿದ್ಯಾಭ್ಯಾಸಕ್ಕೆ ತೊಡಕನ್ನೇ ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಿದ್ಯಾಭ್ಯಾಸವನ್ನು ಮಾಡುವಂಥವರು ಸ್ವಲ್ಪ ಜಾಗ್ರತೆ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಬೇಕಾಗತ್ತೆ. ಎಲ್ಲೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಯೋ, ಆ ಭಾವವೋ, ಏನೋ ಆತಂಕವೋ, ಏನೋ ಒಂಥರ ಯಾವುದರಲ್ಲೂ ಉತ್ಸಾಹ ಇರೋದಿಲ್ಲ, ಒಂಥರ ಜಿಗುಪ್ಸೆಯ ಭಾವ, ಈ ಸ್ಥಿತಿಯನ್ನು ಸಿಂಹರಾಶಿನವರು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯ ಹೆಜ್ಜೆ ಇಡಬೇಕು. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ಮೋಕ್ಷಭಾವ, ಯಾರನ್ನೂ ಸೇರೋಕ್ಕೆ ಇಷ್ಟ ಆಗೋದಿಲ್ಲ, ಯಾರ ಜೊತೆಲೂ ಇರೋದಕ್ಕೆ ಇಷ್ಟ ಆಗೋದಿಲ್ಲ, ಏನೋ ಒಂಥರ ಮಂಕಾಗಿ ಕುಳಿತುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರ್ಬೋದು. ಮಂಕಾಗುವಂಥ ಸ್ಥಿತಿ, ತುಂಬ ನೆಗೆಟಿವ್ ಆಗ್ತಕ್ಕಂಥ ಸಂದರ್ಭಗಳು, ಕನಸಲ್ಲಿ ದುಸ್ವಪ್ನಗಳು ಬರ್ತಕ್ಕಂಥದ್ದು, ಪ್ರೇತ ಮತ್ತೊಂದು ಮಗದೊಂದು ಅಥವಾ ಸತ್ತವರು ಕಾಣಿಸ್ತಕ್ಕಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಖರ್ಚನ್ನು ಎಷ್ಟೇ ಹಿಡಿತವಾಗಿ ಖರ್ಚನ್ನು ಮಾಡೋದಕ್ಕೂ ಕೂಡ ಯಾರಿಂದಲೋ ಎಲ್ಲಿಂದಲೋ ನಿಮಗೆ ನೀವು ಖರ್ಚು ಮಾಡಿಕೊಳ್ಳಲ್ಲ, ಬೇರೆಯವರ ಕಾರಣಾರ್ಥವಾಗಿ ಖರ್ಚುಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳನ್ನು, ಆ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥ
ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೆಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು. ಆರ್ಥಿಕವಾದಂಥ ಕೊರತೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಎಷ್ಟೇ ಕೆಲಸವನ್ನು ಮಾಡಿದರೂ ನೀವು ಅದಕ್ಕೆ ತಕ್ಕನಾದಂಥ ಪ್ರತಿಫಲ ಸಿಗದಂಥ ರೀತಿಯಲ್ಲಿ ನಿಮಗೆ ಅಡ್ಡಕತ್ತರಿಯನ್ನು ತಂದು ನಿಲ್ಲಿಸ್ತಾರೆ. ಆದರೆ ವಿದೇಶಿಯಾನ ದೂರ ಪ್ರಯಾಣ ಮಾಡುವಂಥವರಿಗೆ ಸ್ವಲ್ಪ ಸಹಕಾರಿಯಾಗಿ ನಿಂತಿರ್ತಕ್ಕಂಥದ್ದು, ಅಥವಾ ದೂರ ಪ್ರದೇಶದಲ್ಲಿ ಅನ್ಯ ರಾಜ್ಯ ಅನ್ಯ ದೇಶಗಳಲ್ಲಿ ಉದ್ಯೋಗದ ಹುಡುಕಾಟಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲಕರವಾದಂಥ ವಾತಾವರಣ, ಕೂಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ, ದಿನಗೂಲಿ ವಾರಗೂಲಿ ಮಾಡ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳ ನಿರ್ಮಾಣವಾಗ್ತಕ್ಕಂಥದ್ದು, ಆಧ್ಯಾತ್ಮಿಕವಾದಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಯೋಗಫಲ. ಆದರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅಂಥ ತೊಂದರೆ ಆಗ್ತಕ್ಕಂಥ ಘಟನೆಗಳು ಯಾವುದು ಕೂಡ ನಡೆಯೋದಿಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಅಂದರೆ ವಿದ್ಯುತ್ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತೀರೋ ಅವ್ರು ಮಾತ್ರ ಸ್ವಲ್ಪ ಜಾಗೃತೆಯಿಂದಿರಬೇಕು. ಸರ್ಕಾರಿ ಅಧಿಕಾರಿಗಳಿಂದ ಕೆಲವೊಂದು ಕೆಲಸ ಕಾರ್ಯಗಳಾಗುತ್ತೆ, ಸ್ವಲ್ಪ ಮಾಡಿಕೊಳ್ಳುವಂಥ ಪ್ರಯತ್ನವಿದ್ದರೆ ಮಾಡಿಕೊಳ್ಳಬಹುದು ಈ ದಿವಸ ಅಂತಕ್ಕಂಥದ್ದನ್ನು ಕನ್ಯಾ ರಾಶಿಯನ್ನು ನೋಡ್ತೀರಿ. ಮನೆಯಲ್ಲಿ ಬಿಳಿಯ ಪುಷ್ಪದಿಂದ ಪೂಜೆಯನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಪರ್ಫೆಕ್ಟ್ ಆಗ್ತದೆ, ಟೈಮ್ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ, ಅದರ ಜೊತೆಯಲ್ಲಿ ಲಾಭ ಅನುಕೂಲವಾಗುತ್ತೆ, ಉತ್ತಮವಾದ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ದೊರಕತಕ್ಕಂಥದ್ದು, ಅದರಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಇರ್ತಕ್ಕಂಥದ್ದು. ಗೌರವಯುತವಾದಂಥ ಬದುಕನ್ನು ಕಾಣಬೇಕು ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಗಳಿಸ್ತೀರಿ. ಕೊಟ್ಟಂಥ ಜವಾಬ್ದಾರಿನ ಯಾವ ಟೈಮಿಗೆ ಮಾಡಬೇಕು ಅಂತೀರೋ ಆ ಟೈಮ್ ಮುಗಿಸ್ತೀರಿ. ಸರ್ಕಾರಿ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿ, ಸರ್ಕಾರಿ ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಈ ಕಾಂಟ್ರಾಕ್ಟ್ ಬೇಸಿಕ್ ಕೆಲಸವನ್ನು ಮಾಡುವಂಥವ್ರಿಗೆ ಅನುಕೂಲವಾಗ್ತಕ್ಕಂಥದ್ದು, ಅಥವಾ ಕಾಂಟ್ರಾಕ್ಟರ್ಗಳಿಗೆ, ಆಮದು ರಫ್ತು ವ್ಯಾಪಾರ ಕ್ಷೇತ್ರದವರಿಗೆ, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ, ಗುಪ್ತವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ, ಓಡಾಡಿಕೊಂಡು ಅಂದರೆ ಫೀಲ್ಡ್ ವರ್ಕ್ ಅಂತೀವಲ್ಲ, ಆ ಫೀಲ್ಡ್ ವರ್ಕಲ್ಲಿ ಕೆಲಸ ಮಾಡುವಂಥವ್ರಿಗೆ ಅದ್ಭುತವಾದಂಥ ಅನುಕೂಲ. ಆದರೆ ಒಂದು ಪುಟ್ಟ ಸಮಸ್ಯೆ ಏನಂತಂದರೆ ಈ ಮಾಟ, ಮಂತ್ರ, ದೃಷ್ಟಿದೋಷ ಅಂತಕ್ಕಂಥದ್ದು, ಇಂಥವು ಸ್ವಲ್ಪ ಎಲ್ಲೂ ಸಣ್ಣದಾಗಿ ನಿಮಗೆ ಸ್ವಲ್ಪ ದಿಗ್ಭ್ರಮೆ ಮಾಡಬಹುದು, ಅಥವಾ ಡಿಸ್ಟರ್ಬ್ ಮಾಡುವಂಥ ಪರಿಸ್ಥಿತಿಯನ್ನು ತಂದು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಆ ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಲಾಭದಲ್ಲೇನೋ ಓಕೆ, ಕೆಲಸ ಕಾರ್ಯ ಓಕೆ, ಆರೋಗ್ಯ ಓಕೆ, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತದೆ. ಎಲ್ಲೂ ನೆಗೆಟಿವ್ ಫಾರ್ಮ್ ಆಗ್ತಕ್ಕಂಥ ಸ್ಥಿತಿ ಬರಬಹುದು. ತುಲಾ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸುಬ್ರಹ್ಮಣ್ಯ ಸ್ವಾಮಿಗೆ ಕಣಿಕೆರೆ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ದಶಮಾಧಿಪತಿ ಸ್ವಲ್ಪ ಅದೃಷ್ಟ ಕೈ ಹಿಡಿತಕ್ಕಂಥ ಸಂದರ್ಭಗಳು ಬರುವಂಥದ್ದು. ಪೂರ್ವಾರ್ಜಿತವಾದಂಥ ಪುಣ್ಯಫಲಗಳು ನಿಮಗೆ ಒಂದು ವರದಾನವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಲಕ್ ಅಂತಕ್ಕಂಥದ್ದು ಕೈ ಹಿಡಬೇಕು. ಆದರೆ ಕೆಲಸ ಮಾಡಿದ್ದ ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲ ಅಂತಕ್ಕಂಥದ್ದು, ಶ್ರಮದ ಪ್ರತಿಫಲ ನಿಮಗೆ ಸಿಗುವಂಥ ಸಾಧ್ಯತೆಗಳಿರೋದಿಲ್ಲ. ಲಕ್ ಕೈ ಹಿಡಿಬೇಕು ಬಿಟ್ಟರೆ ಶ್ರಮದ ಪ್ರತಿಫಲ ಇಲ್ಲ ಅಂತಕ್ಕಂಥದ್ದು. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಓಕೆ ಅನ್ನೋ ರೀತಿಯಲ್ಲಿರುತ್ತೆ. ಒಂದು ರೀತಿ ಕೊರತೆ ಅನ್ನೋ ರೀತಿಯಲ್ಲೇ ಇರುತ್ತೆ. ಅಂದರೆ ನೀವು ಬಯಸಿರ್ತಕ್ಕಂಥದ್ದು 100 ರೂಪಾಯಿ ಆದರೆ ಒಂದು 80 ರೂಪಾಯಿ 70 ರೂಪಾಯಿ ಅನ್ನೋ ರೀತಿಯಲ್ಲಿ ಇರುತ್ತೆ. ಪೂರ್ಣ ಪ್ರಮಾಣದ ಸಂತೃಪ್ತಿಯ ದಿವಸ ಅಂತಕ್ಕಂಥದ್ದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರೋದಿಲ್ಲ. ಓಕೆ ಹೇಗೆ ನಡೀತದೆ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ವಿದ್ಯಾಭ್ಯಾಸ ಚೆನ್ನಾಗಿರುವಂಥ ಸಾಧ್ಯತೆಗಳಿದೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಸಂದರ್ಭ, ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ, ಅತೃಪ್ತಿ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಿಗೆ ಅವಕಾಶ ವಂಚಿತವಾಗುವಂಥ ಸಾಧ್ಯತೆಗಳು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಬರುವಂಥದ್ದನ್ನು ವೃಶ್ಚಿಕ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಕರಿಕಂಬಳಿಯನ್ನು ದಾನ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಷ್ಟಮ ಪ್ರಭಾವ ಸ್ವಲ್ಪ, ಹಾಗಾಗಿ ಏನಾಗುತ್ತೆ, ಸ್ವಲ್ಪ ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ, ಸ್ವಲ್ಪ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಂದ, ನಿಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳಿಂದ ಸ್ವಲ್ಪ ಅವಮಾನ, ಅಪವಾದ, ನಿಂದನೆ ಅಂತಕ್ಕಂಥದ್ದು, ಒತ್ತಡ ಅಂತಕ್ಕಂಥದ್ದು ಅನುಭವಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಭವಿಷ್ಯದ ಬಗ್ಗೆ ತುಂಬ ಚಿಂತೆ ಆಗ್ತಕ್ಕಂಥದ್ದು, ಭವಿಷ್ಯದ ಬಗ್ಗೆ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಕ್ಕಂಥದ್ದು,
ನಾನು ಅದೃಷ್ಟ ವಂಚಿತನ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ದಾರಿಯೇ ಕಾಣೋದಿಲ್ಲ. ಏನೇ ಯೋಚನೆ ಮಾಡೋಕ್ಕೋಗಿ, ಏನೇ ಪ್ರಯತ್ನ ಮಾಡೋಕ್ಕೋಗಿ ಅದಕ್ಕೆ ಬೇಕಾದಂಥ ದಾರಿಯೇ ಸಿಗದಂಥ ರೀತಿಯಲ್ಲಿ ಸ್ವಲ್ಪ ಅತಂತ್ರವಾಗ್ತಕ್ಕಂಥ ಸ್ಥಿತಿ, ಉದ್ಯೋಗ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳು ಬರಬಹುದು. ಸ್ವಲ್ಪ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಒಂದು ಘಟನೆಗಳು, ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥದ್ದು, ತಂದೆಯೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ಅಧಿಕಾರಿಗಳೊಂದಿಗೆ, ಸರ್ಕಾರಿ ಅಧಿಕಾರಿಗಳೊಂದಿಗೆ, ರಾಜಕಾರಣಿಗಳೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತುಂಬ ಆಟ ಆಡಿಸ್ತಾರೆ, ಅದು ಬೇಕು, ಇದು ಬೇಕು, ಆಗಬೇಕು, ಹೀಗೆ ಬೇಕು ನೋಡಿ, ತುಂಬ ಆಟ ಆಡಿಸುವಂಥ ಪರಿಸ್ಥಿತಿಗಳಿರುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಚ್ಚರಿಕೆ. ಒಂದು ಸಣ್ಣದಾಗೇನೋ ಚೆನ್ನಾಗೇ ಇರುತ್ತೆ, ಜಸ್ಟ್ ಸೆಕೆಂಡಲ್ಲಿ ಮೈ ಮರಿತೀರಿ ವಾಹನಗಳಲ್ಲಿ. ಏನೋ ಚೆನ್ನಾಗಿ ಓಡಿಸ್ಕೊಂಡು ಹೋಗ್ತಾ ಇರ್ತೀರಿ, ಕಾರು ಬೈಕೋ ಏನೋ ಓಡಿಸ್ಕೊಂಡು ಹೋಗ್ತಾ ಇರ್ತೀರಿ, ಜಸ್ಟ್ ಸೆಕೆಂಡಲ್ಲಿ ಏನೋ ಅಲ್ಲಿ ಸೆಳೀತದೆ ಮನಸ್ಸು ಅಂತಕ್ಕಂಥದ್ದು, ಅಥವಾ ನೋಡಿ ತಿರುಗೊಳಗೆ ಮುಂದುಗಡೆ ಏನೋ ಆಗಿರ್ತದೆ. ಈ ಕಂಡೀಷನ್ಸಲ್ಲಿ ಏನೋ ಎಡವಟ್ಟಾಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದಿದೆ. ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ 108 ಬಾರಿ ಕೇತು ಮಂತ್ರವನ್ನು ಜಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂತೆ ಯಾವುದೂ ಬೇಡ, ಏನೂ ಬೇಡ, ಎಂಥದ್ದೂ ಬೇಡ, ಒಂಥರ ಮೋಕ್ಷಭಾವ, ಒಂಟಿತನದ ಪ್ರಭಾವ, ಯಾರನ್ನು ಸೇರೋಕ್ಕೆ ಇಷ್ಟ ಆಗೋದಿಲ್ಲ, ಅಥವಾ ಸಂಸಾರದ ಜೀವನದಲ್ಲಿ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ಅದರ ಜೊತೆಯಲ್ಲಿ ಎಲ್ಲೋ ಆತಂಕದ ಭಯ, ಎಲ್ಲೋ ಆಯುಷ್ಯದ ಭಯ ಅನ್ನೋ ರೀತಿಯಾದಂಥ ಸ್ಥಿತಿ, ಎಲ್ಲೋ ಅವಮಾನದ ಭಯ, ಏನೋ ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕ, ಈ ರೀತಿಯಲ್ಲಿ ತುಂಬ ಡಿಸ್ಟರ್ಬ್ ಆಗ್ತಕ್ಕಂಥ ಕಂಡೀಷನ್ಸು ನಡೆಯುವಂಥ ಸಾಧ್ಯತೆಗಳಿರುತ್ತೆ. ದಾಂಪತ್ಯ ಕಲಹಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಕಂಡು ಬರುತ್ತೆ. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಡಕನೆ ಎದುರಿಸೋಕ್ಕಂಥ ಒಂದು ಸಾಧ್ಯತೆ. ಎಲ್ಲೋ ಹಿಮಾಲಯಕ್ಕೆ ಹೋಗೋಣ, ಮಠ ಸೇರೋಣ, ಮಾನ್ಯ ಸೇರೋಣ, ಗುಡ್ಡಕ್ಕೆ ಹೋಗ್ಬಿಡೋಣ, ಕಾಡಿಗೆ ಹೋಗ್ಬಿಡೋಣ, ಈ ರೀತಿಯಾದಂಥ ಅಂದರೆ ಒಂಟಿ, ಯಾರ ಜೊತೆಯಲ್ಲೂ ಕೂಡ ಕಾಲವನ್ನು ಕಳೆಯುವಂಥ ಒಂದು ಸಣ್ಣ ಒಂದು ಮನಸ್ಸಿನ ಒಂದು ಆಲೋಚನೆಯು ಕೂಡ ನಿಮ್ಮಲ್ಲಿ ಬರದೇ ಇರತಕ್ಕಂಥದ್ದು. ಅಲ್ಲಿ ಏನೋ ಸ್ವಲ್ಪ ಪ್ರತಿಯೊಂದಕ್ಕೂ ಏನೋ ಡಿಸ್ಟರ್ಬ್, ಇರಿಟೇಟ್ ಆಗ್ತಕ್ಕಂಥ ಕಂಡೀಷನ್ಸ್ ಬರಬಹುದು ಅಂತಕ್ಕಂಥ ರೀತಿಯಲ್ಲಿರ್ತದೆ. ಸಾವಿನ ಮನೆ ಇತ್ತಂದ ಪಕ್ಷದಲ್ಲಿ ಸಾಧ್ಯವಾದಷ್ಟು ಮಕರ ರಾಶಿಯನ್ನು ಇವತ್ತಿನ ದಿವಸ ಹೋಗುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ತುಂಬ ಹತ್ತಿರ ಹೋಗಿ ಸಂತೋಷ, ಯಾರೋ ಕರೆದ್ರು ಬಾರೋ ಅಲ್ಲೇನೋ ಒಂದು ಸಾವಾಗಿದೆ ಹೋಗ್ಬಿಟ್ಟು ಬರೋಣ, ಈ ರೀತಿಯಲ್ಲಿ ಕರೆದ ದಯವಿಟ್ಟು ಹೋಗೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರದವರಾಗಿದ್ದರೆ, ಯಾರಾದರೂ ತುಂಬ ಆತ್ಮೀಯ ಬಂಧುಗಳಾಗಿದ್ದರೆ, ಸ್ನೇಹಿತರಾಗಿದ್ದರೆ ಅದರಲ್ಲಿ ಏನೂ ಮಾಡೋಕ್ಕೆ ಬರೋದಿಲ್ಲ. ಅನಗತ್ಯವಾಗಿ ಸಾವಿನ ಮನೆಗೆ ಹೋಗ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಎಲ್ಲೋ ಇರುವಂಥ ನೆಗೆಟಿವ್ನ ನೀವು ತೆಗೆದುಕೊಂಡು ಬರ್ತಕ್ಕಂಥದ್ದು. ಯಾರೋ ದಾನ ಕೊಟ್ಟಿದ್ದನ್ನು ಕೂಡ ಇವತ್ತು ತೆಗೆದುಕೊಳ್ಬಾರದು. ಯಾಕಂದರೆ ಮಕರ ರಾಶಿಯವರಿಗೆ ಅವ್ರದ್ದೇನೋ ಕರ್ಮ ನಿಮಗೆ ಅಂಟಿಕೊಂಡು ನಿಮ್ಮನ್ನು ಒದ್ದಾಡಿಸುವಂಥ ಸ್ಥಿತಿ ಇರುತ್ತೆ. ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತೆ ಹುರುಳಿಕಾಳನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಕುಂಭರಾಶಿನವ್ರಿಗೆ ಅದ್ಭುತವಾದಂಥ ವಾರ ಅಂತಕ್ಕಂಥ ರೀತಿಯಲ್ಲಿ, ಅಥವಾ ಅದ್ಭುತವಾದಂಥ ಒಂದು ದಿವಸ ಅಂತಕ್ಕಂಥ ರೀತಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಸ್ಥಿತಿ ಇರುತ್ತೆ. ಆದರೆ ಮೇಲ್ಮುಖವಾಗಿ, ಯಾಕೆಂದರೆ ಶತ್ರು ನಾಶವಾಗುತ್ತೆ. ನಿಮಗೆ ಯಾರು ಕೇಡನ್ನು ಬಯಸಿರ್ತಾರೋ ಆ ಕೇಡನ್ನು ಕೊಟ್ಟಂಥವ್ರಿಗೆ ನಾಶವಾಗ್ತಕ್ಕಂಥ ಸಂದರ್ಭ, ಉದ್ಯೋಗದ ಹುಡುಕಾಟ, ಉದ್ಯೋಗದಲ್ಲಿ ದೊರಕತಕ್ಕಂಥದ್ದು, ಉದ್ಯೋಗ ಸಂಬಂಧಪಟ್ಟಂಥ ಅನುಕೂಲವಾಗ್ತಕ್ಕಂಥದ್ದು, ಕೆಲಸ ಕಾರ್ಯ ನೀಟಾಗಿ ಆಗ್ತಕ್ಕಂಥದ್ದು, ಟೈಮ್ ಕರೆಕ್ಟಾಗಿ ಕೆಲಸ ಆಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು. ಉದ್ಯೋಗ ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆ ಇಟ್ಸ್ ಗುಡ್, ಪರ್ಫೆಕ್ಟ್ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಅಧಿಕಾರಿಗಳಿಂದ ಕೆಲಸ ಆಗುತ್ತೆ, ರಾಜಕಾರಣಿಗಳಿಂದ ಕೆಲಸ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ, ತಂದೆಯ ಸಹಕಾರ ಸಿಗುವಂತಹ ಸಂದರ್ಭಗಳು ಇವೆಲ್ಲವೂ ಕೂಡ ಬರುತ್ತೆ. ಆದರೆ ಪರ್ಸ್ನಲ್ ಲೈಫ್ ಅಂದರೆ ವೈಯಕ್ತಿಕ ಜೀವನ, ಅಂದರೆ ದಾಂಪತ್ಯದ ಜೀವನ ಅಂತಕ್ಕಂಥದ್ದು ಅಷ್ಟೊಂದು ನೆಮ್ಮದಿಕರವಾದಂಥ ಸ್ಥಿತಿನಲ್ಲಿ ಮಕರ ರಾಶಿನವರಿಗೆ ಈ ದಿವಸ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆರೋಗ್ಯವನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಪಿತ್ತ ದೋಷಗಳು ಬರಬಹುದು, ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುವಂಥ ಸ್ಥಿತಿ, ಮಂದತ್ವದಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಆಯಿಲ್ ಫುಡ್ಡನ್ನು ಜಾಸ್ತಿ ತೆಗೆದುಕೊಂಡು ಅಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಿಸಿಕೊಳ್ತಕ್ಕಂಥ ಸ್ಥಿತಿಯನ್ನು ಕುಂಭರಾಶಿಯನ್ನು ನೋಡುವಂಥದ್ದು. ಶ್ರೀ ಗಣೇಶನಿಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅದ್ಭುತವಾದಂಥ ರೀತಿಯಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸಾಲವನ್ನು ತೀರಿಸುವಂಥ ಯೋಗ ಫಲಗಳು ಇರುತ್ತದೆ. ಶತ್ರು ನಾಶವಾಗುವಂಥ ಸ್ಥಿತಿ ಇರುವಂಥದ್ದು, ಅಥವಾ ಶತ್ರುಗಳ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶ, ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಬರುವಂಥದ್ದು. ಯಾರ್ಯಾರು ನಿಮಗೆ ಕೇಡನ್ನು ವಹಿಸುತ್ತಾರೋ ಅವರೆಲ್ಲರಿಗೂ ಕೂಡ ರಿವರ್ಸ್ ಆಗುತ್ತೆ. ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಕೋರ್ಟ್ ಕೇಸಿನ ಡಿಕ್ಲರೇಷನ್ ಇದ್ದರೆ ನಿಮ್ಮ ಪರವಾಗಿ ವರದಾನವಾಗುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ತೃಪ್ತಿಗಿಲ್ಲ, ಅಥವಾ ಇರುವಂಥ ಉದ್ಯೋಗವೂ ಕೂಡ ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಅಂದರೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಮಾಡಿದಂಥ ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲ ಅಂತಕ್ಕಂಥದ್ದು ದೊರಕದಂಥ ಸ್ಥಿತಿ ಬರಬಹುದು.
ಈ ದಿವಸ ವಿಶೇಷವಾಗಿ ಮೀನರಾಶಿಯವರಿಗೆ ಹಣಕಾಸಿನ ಸ್ವಲ್ಪ ಕೊರತೆ ಅಂತಕ್ಕಂಥದ್ದು ಇದ್ದಿದ್ದೆಲ್ಲವನ್ನು ಕಳೆದುಕೊಳ್ತಕ್ಕಂಥದ್ದು, ಯಾವುದೋ ಒಂದು ರೀತಿಯ ಸಾಲ ತೀರಿಸೋಕೋ ಮತ್ತೊಂದು ಮೊದಲಂತೂ ಇರೋದೆಲ್ಲ ಖರ್ಚಾಗಿ ಹೋಗುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಹಣಕಾಸಿನ ಒಂದು ಚಿಂತೆಯೋ ಅಥವಾ ಹಣಕಾಸಿನ ಒತ್ತಡವನ್ನು ಅನುಭವಿಸುವಂಥ ದಿವಸ ಈ ದಿವಸ ಮೀನರಾಶಿಗೆ ಸಂಬಂಧಪಟ್ಟಂತೆ ಅಶ್ವತ್ಥ ವೃಕ್ಷಕ್ಕೆ 9 ಪ್ರದಕ್ಷಿಣೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.